ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ, ಅಂತಿಮ ದರ್ಶನವನ್ನ ಈಗಾಗಲೇ ಅನೇಕರು ಪಡ್ಕೊಂಡಿದ್ದಾರೆ. ಕುಟುಂಬಸ್ಥರಿಂದಲೂ ಕೂಡ ಪೂಜೆ, ಅದರ ಜೊತೆಗೆ ಒಂದಷ್ಟು ವಿಧಿವಿಧಾನಗಳನ್ನ ಕೂಡ ನೆರವೇರಿಸಲಾಗಿದೆ. ಇನ್ನೇನು ಅಂತಿಮ ಯಾತ್ರೆ ಆರಂಭ ಆಗಿದೆ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ. ದೇವೇಗೌಡ, ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಡಾಕ್ಟರ್ ಮಂಜುನಾಥ್ ಜೊತೆಗೆ ಕುಟುಂಬಸ್ಥರು ಇವರೆಲ್ಲರೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಪೂಜೆಯ ಬಳಿಕ ಹರದನಹಳ್ಳಿಯವರೆಗೂ ಕೂಡ ಅಂತಿಮ ಯಾತ್ರೆ ಸಾಗುತ್ತೆ. ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ಯಶಸ್ಸಿನ ಹಿಂದೆ ಇದ್ದಂತಹ ಅಪರೂಪದ ಶಕ್ತಿ ಚೆನ್ನಮ್ಮ. ಅವರ ಬದುಕಿನ ಅಂತಿಮ ಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಇವತ್ತು ಅಂತ್ಯಕ್ರಿಯೆ ಕೂಡ ನಡೆಯಲಿದೆ. ಅಂತ್ಯಕ್ರಿಯೆಗೂ ಮುನ್ನ ಅಂತಿಮ ದರ್ಶನವನ್ನ ಅನೇಕರು ಪಡಿತಾ ಇದ್ದಾರೆ. ಇನ್ನು ಅಂತಿಮ ಯಾತ್ರೆಗೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಆ ನಂತರದಲ್ಲಿ ಪೂಜೆ ಸಲ್ಲಿಕೆ ಆದ ನಂತರದಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿ. ಹಾಗಾಗಿ ಅದಕ್ಕೆ ಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅನೇಕ ಮುಖಂಡರು, ಮಠಾಧೀಶರು ಇವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಜನಸಾಗರ ಸಾಕಷ್ಟು ಸಂಖ್ಯೆಯಲ್ಲಿ, ರಾತ್ರಿಯಿಂದಲೂ ಕೂಡ ಇವತ್ತು ಬೆಳಗ್ಗೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು, ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಗಣ್ಯರು ದರ್ಶನವನ್ನ ಪಡೆಯೋದು ಒಂದು ಕಡೆ ಆದರೆ ಜೆಡಿಎಸ್ನ ಅನೇಕ ಮುಖಂಡರು, ಕಾರ್ಯಕರ್ತರು ಇವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆದಿರೋದು. ಈಗಾಗಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹರದನಹಳ್ಳಿಯಲ್ಲಿ ನಡೀತಿದೆ. ಇದಕ್ಕಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈಗ ಹಾಸನದ ಎಸ್ಪಿ ಶುಭಾನ್ವಿತಾ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಮೇಡಮ್, ಮುಖ್ಯವಾಗಿ ಸಾಕಷ್ಟು ಜನ ಬರ್ತಾರೆ, ಜನರಿಗೆ ಏನು ಸೂಚನೆಯನ್ನು ಕೊಡ್ಲಿಕ್ಕೆ ಬಯಸ್ತೀರ ಮೇಡಮ್? ಜನರಿಗೆ ನಾವು ಕೆಲವು ಕಡೆ ಪಬ್ಲಿಕ್ ಪಾರ್ಕಿಂಗ್ ಮಾಡಿದ್ದೀವಿ, ಕೆಲವು ಕಡೆ ನಾವು VIP ಪಾರ್ಕಿಂಗ್ ಮಾಡಿದ್ದೀವಿ, ಕೆಲವು ಕಡೆ ನಮ್ಮ ಡೈವರ್ಷನ್ ನಡೀತಾ ಇದೆ. ಆ ಡೈವರ್ಷನ್ದು ಆರ್ಡರ್ ನಾವು ಎಲ್ಲ ಕಡೆ ಪಬ್ಲಿಷ್ ಮಾಡಿದ್ದೀವಿ. ಮತ್ತು ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಎಲ್ಲ ಪಾಯಿಂಟ್ಸ್ಗಳಲ್ಲಿ. ಸೊ ಅವ್ರಿಗೆ ಯಾವ ರೂಟಿಂದ ಬರಬೇಕು ಆ ಎಲ್ಲ ರೂಟ್ಸಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಡಿಪ್ಲಾಯ್ಡ್ ಇರ್ತಾರೆ. ಜನರಿಂದ ನಾನು ಒಂದೇ ಒಂದು ಅಪೀಲ್ ಇದೆ, ನಾವು ಎಲ್ಲ ಸಹಾಯ ಮಾಡ್ತೀವಿ, ಅವರು ನಮಗೆ ಸ್ವಲ್ಪ ಕೋಆಪ್ರೇಷನ್ ಮಾಡಬೇಕು. ಯಾವ ರೂಟಿಂದ ನಾವು ಅವ್ರಿಗೆ ಕಳಿಸ್ತೀವಿ ಆ ರೂಟಿಂದ ಅವ್ರು ಬರಬೇಕು. ಮತ್ತು ಎಲ್ಲ ಇಲ್ಲಿ ಸಿದ್ಧತೆಗಳು ಮಾಡಲಾಗಿದೆ ನಮ್ಮ ಪೊಲೀಸ್ ಇಲಾಖೆಯಿಂದ. ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸರ್ ಬರ್ತಾ ಇದ್ದಾರೆ ಇಲ್ಲಿಗೆ ಇವತ್ತು. ಮತ್ತು ಕೆಲವು ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್, ನಮ್ಮ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ನು ಬರ್ತಾ ಇದ್ದಾರೆ. ಸೊ ಅವ್ರದ್ದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಲಾಗಿದೆ. ಮತ್ತು ಅದರ ಜೊತೆಗೆ ಇಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಮ್ಯಾನೇಜ್ಮೆಂಟ್ ಏನೇನಿದೆ ಎಲ್ಲ ಮಾಡಲಾಗಿದೆ. ಪಾರ್ಕಿಂಗ್ಗೆ ಯಾವ ಥರ ಇದು ಅಂದರೆ ಏನು ಸೂಚನೆ, ಇನ್ಸ್ಟ್ರಕ್ಷನ್? ಪಾರ್ಕಿಂಗ್ ಅಲ್ಲಿ ಹಳೆಕೋಟೆ ಬೆಟ್ಟ ನೀವು ನೋಡ್ತಾ ಇದ್ದೀರಿ. ಹಳೆಕೋಟೆ ಬೆಟ್ಟ ಕೆಳಗಡೆ ನಾವು ಪಬ್ಲಿಕ್ಗೋಸ್ಕರ, ಹೌದು, ಹಳೆಕೋಟೆ ಸರ್ಕಲ್ ಇದೆ, ಅಲ್ಲಿಂದ ಈ ಕಡೆ ಬಂದಿದ್ರೆ ಮಾವಿನಕೆರೆ ಬೆಟ್ಟ ಇದೆ, ಅಲ್ಲಿ ಕೆಳಗಡೆ ನಾವು ಪಬ್ಲಿಕ್ಗೋಸ್ಕರ ಪಾರ್ಕಿಂಗ್ ಮಾಡಿದ್ದೀವಿ. ಸೊ ಎಲ್ಲ ಪಬ್ಲಿಕ್ ಯಾರು ಬರ್ತಾರೆ ಹಳೆಕೋಟೆ ಕ್ರಾಸ್ ಕಡೆಯಿಂದ ಅಲ್ಲಿ ಅವ್ರಿಗೆ ಪಾರ್ಕಿಂಗ್ ಸಿಗುತ್ತೆ. ಮತ್ತು ಯಾರು ಹರದನಹಳ್ಳಿ ಕ್ರಾಸ್ ಕಡೆಯಿಂದ ಬರ್ತಾರೆ ಅವರಿಗೆ ಆ ಕಡೆ ನಾವು ಒಂದು ರೈಟ್ ಟರ್ನ್ ಮಾಡಿ ಒಂದು ಪಾರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದೀವಿ ಹರದನಹಳ್ಳಿ ನಮ್ಮ ಸ್ಟೇಟ್ ಹೈವೇ 121 ಮೇಲೆ. ಸೊ ಅಲ್ಲಿ ನಮ್ಮ ಮೆನ್ ಡಿಪ್ಲಾಯ್ಡ್ ಇರ್ತಾರೆ, ಅವ್ರಿಗೆ ಗೈಡ್ ಮಾಡ್ತಾರೆ. ಅಲ್ಲಿ ಕೂಡ ಪಾರ್ಕಿಂಗ್ ಸ್ಪೇಸ್ ಇದೆ. ಮತ್ತು ಮಾವಿನಕೆರೆ ಬೆಟ್ಟ ಕೆಳಗಡೆನೂ ಪಾರ್ಕಿಂಗ್ ಸ್ಪೇಸ್ ನಾವು ಮಾಡಿದ್ದೀವಿ. ಸೊ 3-4 ನಾವು ಎಲ್ಲ ಕಡೆ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದೀವಿ.
ಆ ಪಾರ್ಕಿಂಗ್ ಸ್ಪೇಸಲ್ಲಿ ಬಂದು ಅವ್ರು ಕಾರ್ ಪಾರ್ಕ್ ಮಾಡಬೇಕಾಗುತ್ತೆ. ಎಲ್ಲರ ಮನಸ್ಸಿಗೂ ಒಂದು ದುಃಖ ತಂದಿದೆ. ಅವರ ಕುಟುಂಬಕ್ಕಾಗಲಿ ಅಂದರೆ ನಾವೆಲ್ಲ ಅವ್ರ ಕುಟುಂಬದವರೇ ಕಾಣ್ತಾ ಇದ್ರು ಊರಿಗೆ ಬಂದಾಗೆಲ್ಲ. ಯಾರು ನಮ್ಮ ಬೇರೆ ಅಂತ ನೋಡ್ತಿರ್ಲಿಲ್ಲ. ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಊರೇ ನಮ್ಮ ಕುಟುಂಬದವರೇ ಅಂತ ನೋಡ್ಕೊಂಡು ಬಂದಂಥವ್ರು ಅವರೆಲ್ಲ. ಅನೇಕರು